ಲೋಕದಲ್ಲಿ ಘರ್ಜಿಸಿದ ವೀರ ಸೈನಿಕ, ಶತ್ರು ರಾಷ್ಟ್ರವನ್ನೇ ಗಡಗಡ ನಡುಗಿಸಿದ ಸೇನಾನಿ, ಹೆಮ್ಮೆಯ ಸೈನಿಕನ ಆಗಮನದಿಂದ ಭಾರತದಲ್ಲೇ ಮನೆ ಮಾಡಿದ ಸಂಭ್ರಮ, ಪಾಕ್ ನೆಲದಲ್ಲಿದ್ರೂ ಪ್ರತಿ ಹೋರಾಟ ನಡೆಸಿದ ಪೈಲಟ್. ಇದೆ ಈ ಹೊತ್ತಿನ ವಿಶೇಷ ಹೆಬ್ಬುಲಿ. ನಾನು ಚೈತ್ರ ರಾಜ್. ತಾಯ್ನಾಡಿಗೆ ಮರಳಿದ ವೀರಪುತ್ರ ಅಭಿನಂದನ್. ಶತ್ರು ರಾಷ್ಟ್ರವನ್ನೇ ಗಡಗಡ ನಡುಗಿಸಿದ ವೀರಪುತ್ರ. ದೇಶದೆಲ್ಲೆಡೆ ಸಂಭ್ರಮ, ಹಬ್ಬದ ವಾತಾವರಣ ಮನೆ ಮಾಡಿದೆ. ಎಲ್ಲೆಡೆ ಕೇಳಿ ಬರ್ತಿರೋದು ಅದೊಂದೇ ಒಂದು ಕೂಗು, ಜೈ ಅಭಿನಂದನ್, ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ. ಭಾರತೀಯರ ಈ ಖುಷಿಗೆ ಕಾರಣ ನಮ್ಮ ಹೆಮ್ಮೆಯ ವೀರಯೋಧ, ಹೆಬ್ಬುಲಿ, ಭಾರತದ ಸಿಂಗಂ ಅಭಿನಂದನ್. ಪಾಪಿ ರಾಷ್ಟ್ರ ಪಾಕಿಸ್ತಾನದಿಂದ ತಾಯ್ನಾಡಿಗೆ ಮರಳಿರೋದು. ಕಳೆದ 2 ದಿನಗಳಿಂದ ಶತ್ರು ರಾಷ್ಟ್ರದ ವಶದಲ್ಲಿದ್ದ ವಿಂಗ್ ಕಮಾಂಡರ್ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿದ್ದಾರೆ. ಲಾಹೋರ್ನ ಹೈಕಮಿಷನರ್ ಕಚೇರಿಯಲ್ಲಿ ಅಭಿನಂದನ್ ಹಸ್ತಾಂತರ ಮಾಡಿದ ನಂತರ ಲಾಹೋರ್ನಿಂದ ವಾಘಾ ಗಡಿ ಮೂಲಕ ಅಭಿನಂದನ್ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಅಭಿನಂದನ್ ಭಾರತಕ್ಕೆ ವಾಪಸ್ ಬರ್ತಿರೋ ಕಾರಣ ದಿನನಿತ್ಯ ವಾಘಾ ಗಡಿ ಬಾರ್ಡರ್ನಲ್ಲಿ ನಡೆಯೋ ರೀಟ್ರೀಟ್ ಸೆರೆಮನಿ ರದ್ದು ಮಾಡಲಾಗಿದೆ. ಮರಳಿದ ಅಭಿನಂದನ್ ಕಣ್ಣಲ್ಲಿ ಆನಂದ ಭಾಷ್ಪವೇ ಹರಿದಿತ್ತು. ವೀರಪುತ್ರನನ್ನು ಬರಮಾಡಿಕೊಳ್ಳಲು ಗಡಿಯಲ್ಲಿ ಸಾಗರೋಪಾದಿಯಲ್ಲಿ ಜನ ನೆರೆದಿದ್ರು. ವಾಘಾ ಗಡಿಯಲ್ಲಿ ಭಾರತೀಯ ಸೇನೆ ವಿಂಗ್ ಕಮಾಂಡರ್ ಅಭಿನಂದನ್ರನ್ನು ಬರಮಾಡಿಕೊಂಡ್ರು. ಅಭಿಗೆ ವೈದ್ಯಕೀಯ ಚಿಕಿತ್ಸೆ ಮಾಡಿದ ನಂತರ ಅಮೃತ್ಸರದವರೆಗೆ ರಸ್ತೆ ಮಾರ್ಗದ ಮೂಲಕ ಅವರನ್ನು ಕರೆದುಕೊಂಡು ಹೋಗಲಾಯಿತು. ನಂತರ ಅಮೃತ್ಸರದಿಂದ ವಾಯುಸೇನೆಯ ವಿಮಾನದ ಮೂಲಕ ದೆಹಲಿಗೆ ಅಭಿನಂದನ್ ಅವರನ್ನು ವಾಯುಸೇನೆಯ ಅಧಿಕಾರಿಗಳು ಕರೆದುಕೊಂಡು ಬಂದರು. ಯುದ್ಧೋನ್ಮಾದದ ಆವೇಶದಲ್ಲಿದ್ದ ಪಾಕಿಸ್ತಾನ ಭಾರತದ ಎದುರು ಸೋತು ಶರಣಾಗಿದೆ. ಯುದ್ಧ ಯುದ್ಧ ಎಂದು ಹಪಹಪಿಸುತ್ತಿದ್ದ ಪಾಕಿಸ್ತಾನ ಶಾಂತಿ ಮಂತ್ರ ಪಠಿಸುತ್ತಿದೆ. ಅದಕ್ಕೆ ತಕ್ಕ ಹಾಗೆ ಪ್ರಧಾನಿ ಮೋದಿ ಕೊಟ್ಟ ಅದೊಂದೇ ಒಂದು ಖಡಕ್ ವಾರ್ನಿಂಗ್ಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ ಕೊನೆಗೂ ಅಭಿನಂದನ್ರನ್ನು ಬಿಡುಗಡೆ ಮಾಡಿದೆ. ಈ ಮೂಲಕ ರಾಜತಾಂತ್ರಿಕ ಮಟ್ಟದಲ್ಲಿ ಭಾರತಕ್ಕೆ ದೊಡ್ಡ ಗೆಲುವು ದಕ್ಕಿದಂತಾಗಿದೆ. ಸೇನೆಯ ಗುಟ್ಟು ರಟ್ಟು ಮಾಡದ ವೀರ ಸೇನಾನಿ, ಶತ್ರು ವಶದಲ್ಲಿದ್ದರೂ ಧೈರ್ಯ ಕಳೆದುಕೊಳ್ಳದ ಅಭಿನಂದನ್, ಪಾಪಿಗಳ ಲೋಕದಲ್ಲಿ ಘರ್ಜಿಸಿದ ಸಿಂಹ. ಇದೆಲ್ಲ ಒಂದು ಕಡೆ ಆದ್ರೆ ಇನ್ನೂ 2 ದಿನಗಳ ಕಾಲ ಮೃತ್ಯುಕೂಪ ಪಾಕ್ ವಶದಲ್ಲಿದ್ದ ವಿಂಗ್ ಕಮಾಂಡರ್ ಅಭಿನಂದನ್ ಸಾಹಸವನ್ನು ನಾವೆಲ್ಲ ಮೆಚ್ಚಲೇಬೇಕು. ಭಾರತದ MiG-21 ವಿಮಾನ ಪಾಕಿಸ್ತಾನದ ಗಡಿ ನಿಯಂತ್ರಣ ರೇಖೆಯಲ್ಲಿ ಪತನ. ಅಭಿನಂದನ್ ಕಣ್ಣಿಗೆ ಕಪ್ಪು ಬಟ್ಟೆ, ಅವರ ಸುತ್ತಲೂ ಪಾಕ್ ಸೈನಿಕರು. ತಾನು ಪಾಪಿ ಪಾಕಿಸ್ತಾನದ ವಶದಲ್ಲಿದ್ದೀನಿ ಅಂತ ಗೊತ್ತಾದ್ರೂ ಅಭಿನಂದನ್ ಒಂದು ಚೂರು ಕೂಡ ವಿಚಲಿತರಾಗಲಿಲ್ಲ. ದಾಖಲೆಗಳನ್ನು ನುಂಗಿ ನೀರು ಕುಡಿದ ಸಿಂಗಂ, ಮಾಸ್ಟರ್ ಪ್ಲಾನ್ ಮಾಡಿದ ಹೆಬ್ಬುಲಿ, ಪಾಕ್ ನೆಲದಲ್ಲಿದ್ರೂ ಪ್ರತಿ ಹೋರಾಟ ನಡೆಸಿದ ಪೈಲಟ್. ಭಾರತದ MiG-21 ವಿಮಾನ ಪಾಕಿಸ್ತಾನದ ಗಡಿ ನಿಯಂತ್ರಣ ರೇಖೆಯಲ್ಲಿ ಪತನವಾದ ನಂತರ ಅಭಿನಂದನ್ರನ್ನು ಅಲ್ಲಿನ ಸ್ಥಳೀಯ ಯುವಕರು ಗುಂಪುಗಟ್ಟಿದ್ರು. ಈ ವೇಳೆ ಅಲ್ಲೇ ಕೊಳದಲ್ಲಿ ಬಿದ್ದ ಅಭಿನಂದನ್ ಮಾಡಿದ ಕೆಲಸದ ಬಗ್ಗೆ ಕೇಳಿದ್ರೆ ಒಮ್ಮೆ ನೀವು ದಂಗಾಗಿ ಬಿಡ್ತೀರಾ. ಶತ್ರು ರಾಷ್ಟ್ರದಲ್ಲಿದ್ರೂ ಅಭಿನಂದನ್ ತಮ್ಮ ಜೀವ ಉಳಿಸಿಕೊಳ್ಳೋದ್ರ ಬಗ್ಗೆ ಒಂದು ಕ್ಷಣನೂ ತಲೆ ಕೆಡಿಸಿಕೊಳ್ಳಲೇ ಇಲ್ಲ. ಆ ಕ್ಷಣದಲ್ಲಿ ಅವರು ತಮ್ಮ ಬಳಿ ಇದ್ದ ಮ್ಯಾಪ್, ದಾಖಲೆಗಳನ್ನೆಲ್ಲ ನುಂಗಿಬಿಟ್ರು. ಪಾಕಿಗಳ ಕೈಗೆ ಏನೂ ಸಿಗದೇ ಇರೋ ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿ ಅಪ್ಪಟ ಭಾರತೀಯ ಸೈನಿಕನ ಶೌರ್ಯ ಮೆರೆದರು. ಶತ್ರು ರಾಷ್ಟ್ರದಲ್ಲಿದ್ರೂ ಅಭಿ ಯಾವುದೇ ಕಾರಣಕ್ಕೂ ಭಾರತೀಯ ಸೇನೆಯ ಗುಟ್ಟನ್ನು ರಟ್ಟು ಮಾಡಲಿಲ್ಲ. ಪಾಕ್ ವಶದಲ್ಲಿದ್ರೂ ಧೈರ್ಯ ಕಳೆದುಕೊಳ್ಳದ ಅಭಿನಂದನ್ ಅಂಜದ ಗಂಡಿನಂತೆ ಪಾಕ್ ಸೇನೆಯ ಪ್ರಶ್ನೆಗೆ ಉತ್ತರಿಸಿದ್ರು. ನಿಮ್ಮ ಹೆಸರೇನು? ಅಭಿನಂದನ್, ವಿಂಗ್ ಕಮಾಂಡರ್. ನೀವು ನಮ್ಮೊಡನೆ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀವಿ. ಹೌದು, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ಭಾರತಕ್ಕೆ ಮರಳಿದ ಮೇಲೂ ನಾನು ನನ್ನ ಹೇಳಿಕೆಯನ್ನ ಬದಲಾಯಿಸೋದಿಲ್ಲ. ನಾನು ಪಾಕಿಸ್ತಾನದ ಗಡಿಯಲ್ಲಿ ಬಿದ್ದಾಗ ನನ್ನನ್ನು ಜನರ ಗುಂಪಿನಿಂದ ರಕ್ಷಿಸಿ ಸುರಕ್ಷಿತವಾಗಿ ಕರೆದುಕೊಂಡು ಬಂದ್ರು. ನಂತರ ನನಗೆ ಪ್ರಥಮ ಚಿಕಿತ್ಸೆ ಕೊಡಿಸಿದ್ರು. ನಾನು ಪಾಕಿಸ್ತಾನ ಸೇನೆಯ ಈ ಕಾರ್ಯದಿಂದ ತುಂಬಾ ಸಂತೋಷಗೊಂಡಿದ್ದೇನೆ.
ನೀವು ಭಾರತದ ಯಾವ ರಾಜ್ಯಕ್ಕೆ ಸೇರಿದ್ದೀರಿ? ಕ್ಷಮಿಸಿ ಮೇಜರ್, ಇದನ್ನು ನಾನು ನಿಮಗೆ ಹೇಳಲು ಸಾಧ್ಯವಿಲ್ಲ. ನಾನು ದಕ್ಷಿಣ ಭಾರತದವನು ಅಂತ ಮಾತ್ರ ಹೇಳೋಕೆ ಸಾಧ್ಯ. ನೀವು ಇದಕ್ಕೆ ಉತ್ತರಿಸಲ್ವಾ? ಓಕೆ. ನಿಮಗೆ ವಿವಾಹವಾಗಿದೆಯಾ? ಹೌದು, ನನಗೆ ಮದುವೆಯಾಗಿದೆ. ಯಾವ ವಿಮಾನವನ್ನ ನೀವು ಹಾರಿಸ್ತಿದ್ರಿ? ಸಾರಿ ಮೇಜರ್, ನಾನು ನಿಮಗೆ ಇದನ್ನ ಹೇಳೋ ಹಾಗಿಲ್ಲ. ಯಾವ ಮಿಷನ್ ಮೇಲೆ ನೀವು ಕೆಲಸ ಮಾಡ್ತಿದ್ರಿ? ಸಾರಿ ಮೇಜರ್, ಇದನ್ನು ನಾನು ನಿಮಗೆ ಹೇಳೋ ಹಾಗಿಲ್ಲ. ಓಕೆ, ಧನ್ಯವಾದಗಳು. ಕೇಳಿದ್ರ ವೀಕ್ಷಕರೇ ಅಭಿನಂದನ್ ಮಾತನ್ನು? ಒಂದೇ ಉತ್ತರ, ಸಾರಿ ಮೇಜರ್, ನಾನು ನಿಮ್ಗೇನು ಹೇಳೋ ಹಾಗಿಲ್ಲ ಅಂತ. ಶತ್ರು ರಾಷ್ಟ್ರದ ಕೈನಲ್ಲಿದ್ರೂ ಕೂಡ ಕೊಂಚವೂ ಧೈರ್ಯಗೆಡದೆ ಪಾಕ್ ಕೇಳೋ ಪ್ರಶ್ನೆಗೆ ಕೆಚ್ಚದೆಯಿಂದ ಉತ್ತರಿಸಿದ್ರು. ಪಾಕಿಸ್ತಾನ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಶತ್ರು ರಾಷ್ಟ್ರಕ್ಕೆ ನಮ್ಮ ಸೇನೆ ಬಗ್ಗೆ ಒಂದೇ ಇಂಚು ಮಾಹಿತಿನ ಬಿಟ್ಟುಕೊಡ್ಲೇ ಇಲ್ಲ. ಅಭಿ ಭಾರತದ ಬಗ್ಗೆ ಏನಾದ್ರೂ ಮಾಹಿತಿ ಬಿಟ್ಟುಕೊಟ್ಟಿದ್ರೆ ಭಾರತಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿಯಾಗಿತ್ತು. ಆದ್ರೆ ಅಭಿ ಶತ್ರುಗಳ ಮುಂದೆ ಸಾವಿಗೂ ಅಂಜದೆ ಎದೆಯೊಡ್ಡಿ ಉತ್ತರಿಸಿದ್ರು. ಜಿನಿವಾ ಒಪ್ಪಂದದ ಪ್ರಕಾರ ಯುದ್ಧ ಖೈದಿ ತಮ್ಮ ಹೆಸರು, ಜನ್ಮ ದಿನಾಂಕ, ಸರ್ವಿಸ್ ನಂಬರ್ ಬಿಟ್ಟು ಬೇರೆ ಯಾವುದೇ ಮಾಹಿತಿ ಹೇಳುವಂತಿಲ್ಲ. ಜಿನಿವಾ ಒಪ್ಪಂದದ ಬಗ್ಗೆ ತಿಳಿದುಕೊಂಡಿದ್ದ ಅಭಿನಂದನ್ ತಮ್ಮ ಹೆಸರನ್ನು ಬಿಟ್ಟು ಸೇನೆಗೆ ಸಂಬಂಧಿಸಿದ ಯಾವುದೇ ಗೌಪ್ಯ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಇದಕ್ಕೆ ಬೆಪ್ಪರಾದ ಪಾಕ್ನ ಸೇನಾಧಿಕಾರಿಗಳು ಮತ್ತೆ ಅಭಿನಂದನ್ರನ್ನು ಪ್ರಶ್ನೆ ಕೇಳುವ ಸಾಹಸಕ್ಕೆ ಕೈ ಹಾಕಲೇ ಇಲ್ಲ. ಪರಮವೀರ ತಾಯ್ನಾಡಿನ ಕೆಚ್ಚದೆಯ ಪುತ್ರ ಅಭಿನಂದನ್ ವೀರಗಾಥೆ ಕೇಳಿದ್ರೆ ಎಂಥವರಿಗಾದ್ರೂ ಮೈ ರೋಮಾಂಚನಗೊಳ್ಳುತ್ತೆ. ಶತ್ರು ರಾಷ್ಟ್ರದಲ್ಲಿದ್ರೂ ಕೊಂಚವೂ ಭಯಪಡದೆ ಭಾರತೀಯ ಸೈನಿಕನ ಶೌರ್ಯ ಎಂಥದ್ದು ಎಂದು ಎತ್ತಿ ತೋರಿಸಿದ್ರು ಅಭಿನಂದನ್. ಇನ್ನು ಅಭಿ ಯಾರು, ಅವರು ಸೇನೆಗೆ ಸೇರಿಕೊಂಡ ಕಥೆಯೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವಿಂಗ್ ಕಮಾಂಡರ್ ಅಭಿನಂದನ್ ಜನಿಸಿದ್ದು ತಮಿಳುನಾಡಿನ ತಿರುಪನಮೂರು ಹಳ್ಳಿಯಲ್ಲಿ. ಸೈನಿಕ್ ವೆಲ್ಫೇರ್ ಸ್ಕೂಲ್ನಲ್ಲಿ ಅಭಿನಂದನ್ ವ್ಯಾಸಂಗ ಮಾಡಿದ್ರು. 2004ರಲ್ಲಿ ಅಭಿನಂದನ್ ಫೈಟರ್ ಪೈಲಟ್ ಆಗಿ ನೇಮಕವಾದರು. ಕಳೆದ 15 ವರ್ಷದಿಂದ ಭಾರತೀಯ ವಾಯುಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೇನೆಗೆ ಸೇರಿದ ಮೊದಲು ಸುಖೋಯ್ 30 ಫೈಟರ್ ಪೈಲಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದರು. ನಂತರ MiG-21 ಬಿಸನ್ ವಿಂಗ್ ಕಮಾಂಡರ್ ಆಗಿ ಬಡ್ತಿ ಪಡೆದರು. ಬಠಿಂಡಾ, ಹಲ್ವಾರದ ಭಾರತೀಯ ವಾಯುಪಡೆಯಲ್ಲಿ ಅಭಿನಂದನ್ ತರಬೇತಿ ಪಡೆದಿದ್ದಾರೆ. 3 ತಲೆಮಾರಿನಿಂದಲೂ ದೇಶ ಸೇವೆ, ಇಡೀ ಕುಟುಂಬವೇ ಸೇನೆಗೆ ಮೀಸಲು. ಅಭಿನಂದನ್ ಮಾತ್ರ ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತಿಲ್ಲ, ಅವರ ಇಡೀ ಕುಟುಂಬವೇ ದೇಶ ಸೇವೆ ಸಲ್ಲಿಸ್ತಾ ಇದೆ. ಅಭಿನಂದನ್ ತಂದೆ ಸಿಂಹಕುಟ್ಟು ವರ್ತಮಾನ್ ಈಸ್ಟರ್ನ್ ಏರ್ ಕಮಾಂಡ್ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ರು. 2012ರಲ್ಲಿ ನಿವೃತ್ತರಾಗುವ ಮುನ್ನ ಏರ್ ಮಾರ್ಷಲ್ ಆಗಿದ್ದರು. ಅಭಿನಂದನ್ ತಾತ ಸಹ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದ್ದರು. ಅಭಿನಂದನ್ ಸಹೋದರ ಕೂಡ ವಾಯುಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಿಗ್ ವಿಮಾನ ಅಭಿನಂದನ್ಗೆ ಅಚ್ಚುಮೆಚ್ಚು. ಅಭಿನಂದನ್ ತಾಯಿ ವೈದ್ಯ, ಪತ್ನಿ ತಾನ್ವಿ ವರ್ಮಾ ಕೂಡ ವಾಯುಪಡೆಯಲ್ಲಿ ಸ್ಕ್ವಾಡ್ರನ್ ಲೀಡರ್ ಆಗಿ ಕಾರ್ಯನಿರ್ವಹಿಸಿ ಈಗ ನಿವೃತ್ತರಾಗಿದ್ದಾರೆ. ಅಭಿನಂದನ್ಗೆ 2 ಮಕ್ಕಳಿದ್ದಾರೆ. ಅಭಿನಂದನ್ ಒಬ್ಬ ಉತ್ತಮ ವಾಗ್ಮಿ, ಹಾಗೆ ಉತ್ತಮ ಓದುಗಾರ ಕೂಡ ಹೌದು. MiG-21 ಯುದ್ಧ ವಿಮಾನ ಚಾಲನೆಯಲ್ಲಿ ಪರಿಣಿತಿ ಹೊಂದಿದ್ದ ಅಭಿನಂದನ್ಗೆ ಮಿಗ್ ವಿಮಾನ ಅಂದ್ರೆ ತುಂಬಾನೇ ಪ್ರೀತಿ ಇತ್ತಂತೆ. ಬಾಯಲ್ಲಿ ಶಾಂತಿ ಮಂತ್ರ ಜಪಿಸೋ ಪಾಪಿ ಪಾಕಿಸ್ತಾನ ನಿಜವಾಗ್ಲೂ ಶಾಂತಿಯ ಕಾರಣಕ್ಕಾಗಿನೇ ಅಭಿನಂದನ್ರನ್ನ ಬಿಡುಗಡೆ ಮಾಡ್ತಾ. ಅಭಿ ರಿಲೀಸ್ ಮಾಡೋ ಹಿಂದಿರೋ ಅಸಲಿ ಕಾರಣ ಏನು ಅನ್ನೋದನ್ನ ಕೇಳಿದ್ರೆ ನೀವು ದಂಗಾಗ್ತೀರಾ. ಎರಡೂ ದೇಶಗಳ ನಡುವೆ ಶಾಂತಿ ಕಾಪಾಡೋದಕ್ಕಾಗಿ ಅಭಿನಂದನ್ರನ್ನ ರಿಲೀಸ್ ಮಾಡ್ತೀವಿ ಅಂತ ಪಾಕಿಸ್ತಾನ ಮೇಲ್ನೋಟಕ್ಕೆ ಬೊಗಳೆ ಬಿಟ್ಟಿರಬಹುದು. ಆದ್ರೆ ಇದರ ಹಿಂದಿರೋ ಅಸಲಿ ಕಾರಣನೇ ಬೇರೆ. ಅದೊಂದೇ ಒಂದು ಖಡಕ್ ವಾರ್ನಿಂಗ್. ಅದೊಂದು ಒಪ್ಪಂದ ಪಾಪಿ ಪಾಕಿಸ್ತಾನವನ್ನ ಭಾರತದ ಮುಂದೆ ಮಂಡಿ ಯೂರುವಂತೆ ಮಾಡ್ತು. ಜಾಗತಿಕವಾಗಿ ಪಾಕ್ ಮುಖವಾಡ ಬಯಲು. ಭಾರತದ ಮುಂದೆ ಮಂಡಿಯೂರಿದ ಪಾಕಿಸ್ತಾನ. हिंदुस्तान का पायलट हमने पकड़ा हुआ है. हम एज ए पीस जेस्टर हम उसको कल रिहा करने लगे हैं. हिंदुस्तान को चीज़ कहनी भूल गया एंड में हिंदुस्तान का पायलट हमने पकड़ा हुआ है. हम एज ए पीस जेस्टर हम उसको कल रिहा करने लगे हैं. हिंदुस्तान को ನೋಡಿದ್ರಲ್ಲ ವೀಕ್ಷಕರೇ, ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿದ ಹಸಿ ಸುಳ್ಳನ್ನು, ಶಾಂತಿಯ ದ್ಯೋತಕವಾಗಿ ಅಭಿನಂದನ್ರನ್ನು ಬಿಡುಗಡೆ ಮಾಡುತ್ತೀವಿ ಅಂದಿದ್ದನ್ನು. ಆದ್ರೆ ಇದೇ ಇಮ್ರಾನ್ ಖಾನ್ ಈ ಹಿಂದೆ ಭಾರತದ ವಿರುದ್ಧ ಆಡಿದ್ದ ಮಾತುಗಳನ್ನು ಒಮ್ಮೆ ಕೇಳಿಸ್ಕೊಳ್ಳಿ. और मैं हिंदुस्तान गवर्नमेंट के लिए जवाब दे रहा हूँ. मैं आपको वाज़ेह तौर पे कह रहा हूँ कि ये नया पाकिस्तान है. मैं आज हिंदुस्तान की गवर्नमेंट को ऑफर कर रहा हूँ
किसी किस्म की आप तहकीकात करवाना चाहते हैं इस इंसिडेंट में कि कोई पाकिस्तानी इसमें मुलव्वस था, हम तैयार हैं। अगर आपके पास कोई एक्शनेबल इंटेलिजेंस है कि पाकिस्तान इन्वॉल्व है, वो हमें दे। मैं आपको गारंटी करता हूं कि हम एक्शन लेंगे। पाकिस्तान रिटेलिएट करने का सोचेगा नहीं, पाकिस्तान रिटेलिएट करेगा, पाकिस्तान रिटेलिएट करेगा। ಭಾರತ ಏನಾದ್ರೂ ನಮ್ಮ ಮೇಲೆ ಯುದ್ಧ ಸಾರಿದ್ರೆ ನಾವೇನು ಕೈ ಕಟ್ಟಿ ಕುಳಿತುಕೊಳ್ಳಲ್ಲ, ನಾವು ಕೂಡ ಹೋರಾಡ್ತೀವಿ ಅಂತ ಇದೇ ಇಮ್ರಾನ್ ಖಾನ್ ಬೊಗಳೆ ಬಿಟ್ಟಿದ್ರು. ಆದ್ರೆ ಈಗ ಸಡನ್ ಆಗಿ ಯೂಟರ್ನ್ ಹೊಡೆದ ಪಾಕಿ ಪ್ರಧಾನಿ ಇಮ್ರಾನ್ ಖಾನ್, ನಾವು ಶಾಂತಿಯ ದ್ಯೋತಕವಾಗಿ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ರನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಪಾಕ್ ಸಂಸತ್ನಲ್ಲಿ ತರಾತುರಿಯಲ್ಲಿ ಘೋಷಿಸಿಬಿಟ್ರು. चीज कहनी भूल गया एंड में हिंदुस्तान का पायलट हमने पकड़ा हुआ है। हम एज ए पीस जेस्टर हम उसको कल रिहा करने लगे हैं हिंदुस्तान को। ಜಗತ್ತಿನ ಮುಂದೆ ತಾನು ಶಾಂತಿಯ ರುವಾರಿ ಅನ್ನೋ ರೀತಿಯಲ್ಲಿ ಪೋಸ್ ಕೊಟ್ಟ ಪಾಕಿಸ್ತಾನ ನಿಜವಾಗ್ಲೂ ಅದೇ ಕಾರಣಕ್ಕೆ ಅಭಿನಂದನ್ರನ್ನು ಬಿಟ್ರು ಅನ್ಕೊಂಡ್ರ? ಭಾರತದ ಅದೊಂದೇ ಒಂದು ಆವಾಜ್ಗೆ ಬಾಲ ಮುದುರ್ಕೊಂಡ ಪಾಕ್ ಅಭಿನಂದನ್ರನ್ನು ಬಿಡುಗಡೆ ಮಾಡಿದೆ. ಅಭಿನಂದನ್ ಬಿಡುಗಡೆ ಮಾಡಿ ಅಂತ ಭಾರತ ಪಾಕ್ಗೆ ಹೇಳಿದ್ರು ಬಗ್ಗದ ಪಾಕಿಸ್ತಾನ. ಮೊದಲು ಮಾತುಕತೆಗೆ ಬನ್ನಿ, ನಂತರ ಅಭಿನಂದನ್ ಬಿಡುಗಡೆ ಮಾಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ತಿತ್ತು. ಆದ್ರೆ ಮೋದಿಯ ಅದೊಂದು ಘರ್ಜನೆಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ ಹಿಂದೆ ಮುಂದೆ ನೋಡದೆ ಅಭಿನಂದನ್ ಬಿಡುಗಡೆಗೆ ಒಪ್ಪಿಕೊಳ್ತು. ಮೋದಿ ವಾರ್ನಿಂಗ್ಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ. ಶಾಂತಿ ಮಾತುಕತೆ ಏನು ಬೇಡ, ಅಭಿನಂದನ್ ಮೈ ಮುಟ್ಟಿದ್ರೆ ಮುಂದಾಗೋ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ. ನಿಮ್ಮೊಂದಿಗೆ ಶಾಂತಿ ಮಾತುಕತೆ ಏನೂ ಇಲ್ಲ, ನಮ್ಮ ಪೈಲಟ್ ನಮಗೆ ಬೇಕಷ್ಟೇ, ಅಭಿನಂದನ್ರನ್ನು ರಿಲೀಸ್ ಮಾಡಬೇಕಷ್ಟೇ ಅಂತ ಮೋದಿ ಒಂದು ಗುಟ್ರು ಹಾಕಿದ್ದೇ ತಡ ಬಾಲ ಮುದುರ್ಕೊಂಡ ಪಾಕಿಸ್ತಾನ ಅಭಿನಂದನ್ ಬಿಡುಗಡೆ ಮಾಡಿತು. ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದ ಪಾಕಿಸ್ತಾನ, ಪಾಕ್ ವಿರುದ್ಧ ಭಾರತಕ್ಕೆ ರಾಜತಾಂತ್ರಿಕ ಗೆಲುವು, ಜಿನಿವಾ ಅಸ್ತ್ರಕ್ಕೆ ಪಾಕ್ ವಿಲವಿಲ. ಕೇವಲ ಭಾರತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಮುಖಭಂಗ ಅನುಭವಿಸಿದ ಪಾಕಿಸ್ತಾನಕ್ಕೆ ಎಲ್ಲ ರಾಷ್ಟ್ರಗಳು ಛೀಮಾರಿ ಹಾಕಿತ್ತು. ಯುದ್ಧ ಖೈದಿಯನ್ನು ಪಾಕಿಸ್ತಾನ ಸರಿಯಾಗಿ ನಡೆಸಿಕೊಳ್ಳದೆ ಜಿನಿವಾ ಒಪ್ಪಂದ ಉಲ್ಲಂಘಿಸಿದೆ. ಈ ಕೂಡಲೇ ಅಭಿನಂದನ್ರನ್ನು ರಿಲೀಸ್ ಮಾಡಬೇಕು ಅಂತ ಜರ್ಮನಿ, ರಷ್ಯಾ, ಇಂಗ್ಲೆಂಡ್ ಸೇರಿದಂತೆ ಅನೇಕ ರಾಷ್ಟ್ರಗಳು ಪಾಕ್ ಮೇಲೆ ಒತ್ತಡ ಹಾಕಿದ್ರು. ಇದರಿಂದ ಕಂಗೆಟ್ಟ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಕೈ ಹಿಸುಕಿಕೊಳ್ತಾನೆ ಅಭಿನಂದನ್ ಬಿಡುಗಡೆ ಮಾಡೋದಾಗಿ ಹೇಳಿದ್ರು. ಈ ಮೂಲಕ ಪಾಕ್ ವಿರುದ್ಧ ಭಾರತಕ್ಕೆ ರಾಜತಾಂತ್ರಿಕ ಗೆಲುವು ದಕ್ಕಿತು. ಭಾರತದ ವಿರುದ್ಧ ಯುದ್ಧ ಮಾಡೇ ತೀರ್ತೀವಿ ಅಂತಿದ್ದ ಪಾಕಿಸ್ತಾನ ಇಷ್ಟು ಸುಲಭವಾಗಿ ಭಾರತದ ಮುಂದೆ ಶರಣಾಗೋದಕ್ಕೆ ಕಾರಣ ಏನು? ಅಭಿನಂದನ್ರನ್ನು ಇಷ್ಟು ಬೇಗ ರಿಲೀಸ್ ಮಾಡೋಕೆ ಕಾರಣವೇನು ಅನ್ನೋದನ್ನ ನೋಡ್ತಾ ಹೋದ್ರೆ ಪಾಕ್ನ ಅಸಲಿ ಮುಖ ಬಯಲಾಗುತ್ತೆ. ಶಾಂತಿ ದ್ಯೋತಕವಾಗಿ ಅಭಿನಂದನ್ರನ್ನು ಭಾರತಕ್ಕೆ ಮರಳಿ ಕಳಿಸ್ತಾ ಇದ್ದೀವಿ ಅಂತ ಬೊಗಳೆ ಬಿಟ್ಟ ಇಮ್ರಾನ್ ಖಾನ್ ನಿಜವಾಗ್ಲೂ ಹೆದರ್ಕೊಂಡಿದ್ದು ಜಿನಿವಾ ಒಪ್ಪಂದಕ್ಕೆ. ಯುದ್ಧ ಖೈದಿಯನ್ನು ಬಂಧಿಸಿ ಟ್ವಿಟರ್ನಲ್ಲಿ ಹಾಕೊಂಡು ತಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಬಡಾಯಿ ಕೊಚ್ಕೊಳ್ತಿದ್ದ ಪಾಕ್ಗೆ ಅದರ ನಡೆಯೇ ಮುಳುವಾಯಿತು. ಪಾಕ್ನ ಈ ನಡೆ ಜಗತ್ತಿನ ಬಲಾಢ್ಯ ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಯಿತು. ಯಾವ ಕಾರಣಕ್ಕೆ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಾ? ಭಾರತದ ಮುಂದೆ ಪಾಕ್ ಮಂಡಿಯೂರಲು ಹಲವು ಕಾರಣಗಳಿವೆ. ಭಾರತದ ಜೊತೆಗಿನ ಪ್ರಕ್ಷುಬ್ಧ ವಾತಾವರಣ ತಣ್ಣಗಾಗಿಸುವ ಅನಿವಾರ್ಯತೆ ಪಾಕಿಸ್ತಾನಕ್ಕಿತ್ತು. ಅಭಿನಂದನ್ ಬಿಡುಗಡೆ ಮಾಡದಿದ್ರೆ ಭಾರತದಿಂದ ಕಠಿಣ ಕ್ರಮದ ಭೀತಿ ಎದುರಾಗುವ ಸಾಧ್ಯತೆ. ಕೇವಲ ಭಾರತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರಷ್ಯಾ, ಇಂಗ್ಲೆಂಡ್, ಜರ್ಮನಿಯಂತಹ ಬಲಾಢ್ಯ ರಾಷ್ಟ್ರಗಳು ಅಭಿನಂದನ್ ಬಿಡುಗಡೆ ಮಾಡುವಂತೆ ಪಾಕ್ ಮೇಲೆ ಒತ್ತಡ ಹಾಕಿದ್ವು. ಜಿನಿವಾ ಒಪ್ಪಂದದ ಪ್ರಕಾರ ಯುದ್ಧ ಖೈದಿಯನ್ನ 1 ವಾರದೊಳಗೆ ಬಿಡಬೇಕು. ಜಿನಿವಾ ಒಪ್ಪಂದ ಎಲ್ಲಿ ಉಲ್ಲಂಘನೆಯಾಗುತ್ತೋ ಅನ್ನೋ ಭೀತಿ ಪಾಕ್ಗೆ ಎದುರಾಗಿತ್ತು.
ಇನ್ನೂ ಶಾಕಿಂಗ್ ಅಂದ್ರೆ ಸದಾ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ತಿದ್ದ ಚೀನಾ, ಸೌದಿ ಅರೇಬಿಯಾ ದೇಶಗಳು ಕೂಡ ಈ ವಿಚಾರದಲ್ಲಿ ಪಾಕ್ಗೆ ಬೆಂಬಲ ಸೂಚಿಸಲಿಲ್ಲ. ಕುಲಭೂಷಣ್ ಜಾಧವ್ ವಿಚಾರದಲ್ಲಿ ಬರೆದ ಶಾಂತಿಯ ಮಂತ್ರ ಪಠಣೆ ಈಗ ಪಾಪಿ ಪಾಕಿಸ್ತಾನದ ಬಾಯಲ್ಲಿ ಬರ್ತಾ ಇರೋದು ನಿಜಕ್ಕೂ ಹಾಸ್ಯಾಸ್ಪದ ಅನ್ಸುತ್ತೆ. ಹಾಗಾದ್ರೆ ಉಗ್ರಸ್ತಾನ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನೆ ಕೂತ್ಕೊಳ್ಳುತ್ತಾ? ಜಾಗತಿಕವಾಗಿ ಮುಖಭಂಗ ಅನುಭವಿಸಿದ ಪಾಕ್ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾ? ಪಾಕಿಸ್ತಾನದ ಪರಿಸ್ಥಿತಿ ಈಗ ಅಕ್ಷರಶಃ ಪೆಟ್ಟು ತಿಂದ ಹುಲಿಯಂತಾಗಿದೆ. ಭಾರತ ರಾಜತಾಂತ್ರಿಕವಾಗಿ ಗೆದ್ದಿರಬಹುದು, ಆದ್ರೆ ಪಾಪಿ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನೆ ಕೂತ್ಕೊಳ್ಳೋ ಹಾಗೆ ಕಾಣ್ತಿಲ್ಲ. ಭಾರತದ ವಿರುದ್ಧ ಕತ್ತಿ ಮಸೀತಾನೆ ಇರುತ್ತೆ. ಪಾಕ್ ಮತ್ತೆ ಉಗ್ರರ ಮೂಲಕ ಭಾರತದ ಮೇಲೆ ದಾಳಿ ನಡೆಸೋ ಆತಂಕ ಎದುರಾಗಿದೆ. ಬಾಯಲ್ಲಿ ಶಾಂತಿ ಮಂತ್ರ, ಮಾಡೋದೆಲ್ಲ ಕುತಂತ್ರ. ಸೋಲಿಗೆ ಸೇಡು ತೀರಿಸಿಕೊಳ್ಳುತ್ತಾ ಪಾಕಿಸ್ತಾನ, ಮತ್ತೆ ಉಗ್ರರನ್ನು ಛೂ ಬಿಡುತ್ತಾ ಉಗ್ರಸ್ತಾನ. ಭಾರತದ ಖಡಕ್ ವಾರ್ನಿಂಗ್ಗೆ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದ ಪಾಕ್ ಇಷ್ಟಕ್ಕೆ ಸುಮ್ಮನೆ ಆಗುತ್ತೆ ಅನ್ಕೋಬೇಡಿ. ಬಾಯಲ್ಲಿ ಶಾಂತಿ ಮಂತ್ರ ಪಠಿಸ್ತಿದ್ರು, ಬೆನ್ನ ಹಿಂದೆ ಕುತಂತ್ರ ಮಾಡುವುದರಲ್ಲಿ ಪಾಪಿ ಪಾಕಿಸ್ತಾನದ್ದು ಎತ್ತಿದ ಕೈ. ಈಗಲೂ ಅಷ್ಟೇ ಜಾಗತಿಕವಾಗಿ ಮುಖಭಂಗ ಅನುಭವಿಸಿರುವ ಪಾಕ್ ಈಗ ಕೋತ ಅಂತ ಕುದೀತಿದೆ. ಭಾರತದ ವಿರುದ್ಧ ಕೆಂಡಾಮಂಡಲವಾಗಿರೋ ಪಾಕ್ ಸೇಡು ತೀರಿಸಿಕೊಳ್ಳೋಕೆ ಕತ್ತಿ ಮಸೀತಿರಬಹುದು. ಪಾಪಿ ಪಾಕಿಸ್ತಾನ ನಮ್ಮ ಬಳಿ F-16 ವಿಮಾನವೇ ಇಲ್ಲ ಅಂತ ಬೊಗಳೆ ಬಿಡ್ತಿತ್ತು. ನಾವು ಯುದ್ಧ ಮಾಡಲ್ಲ ಅಂತಾನೆ ಭಾರತದೊಳಗೆ 24 ಯುದ್ಧ ವಿಮಾನವನ್ನು ನುಗ್ಗಿಸಿತ್ತು. ಆದ್ರೆ ಭಾರತದ ಬಲಿಷ್ಠ ವಾಯುಪಡೆ ನೋಡಿ ಹಿಂದೆ ಹೋಗ್ಬಿಡ್ತು. ಆದ್ರೆ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನೆ ಕೂತ್ಕೊಳ್ಳೋ ಹಾಗೆ ಕಾಣ್ತಿಲ್ಲ. ಭಾರತದ ಮೇಲೆ ನೇರವಾಗಿ ಯುದ್ಧಕ್ಕೆ ಬಂದ್ರೆ ನಾವು ಗೆಲ್ಲೋದಿಲ್ಲ ಅನ್ನೋದು ಪಾಪಿ ಪಾಕಿಸ್ತಾನಕ್ಕೂ ಕೂಡ ಗೊತ್ತಿರೋ ವಿಚಾರವೇ. ಹೀಗಾಗಿ ನೇರ ಯುದ್ಧಕ್ಕೆ ಬರದೆ ಆದ್ರೆ ಉಗ್ರರನ್ನು ಭಾರತದ ವಿರುದ್ಧ ಛೂ ಬಿಡುವ ಆತಂಕ ಎದುರಾಗಿದೆ. ಭಾರತದ ವಾಯುದಾಳಿಯಲ್ಲಿ ಉಗ್ರರು ಹತ್ಯೆ ಆಗಿರಬಹುದು, ಆದ್ರೆ ಕಳೆಯ ರೀತಿ ಮತ್ತೆ ಇವರು ಹುಟ್ಟುಕೊಳ್ತಾನೆ ಹೋಗ್ತಾರೆ. ಇವರನ್ನೇ ಕಬರಿಸ್ತಾನ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸೋಕೆ ತಯಾರು ಮಾಡಿದ್ರೂ ಮಾಡಬಹುದು. ಭಾರತದ ವಿರುದ್ಧ ಮಸಲತ್ತು ನಡೆಸೋಕೆ ಉಗ್ರ ರಾಷ್ಟ್ರ ಪಾಕಿಸ್ತಾನ ಸ್ಕೆಚ್ ಹಾಕೋ ಸಾಧ್ಯತೆ ಇದೆ. ಯುದ್ಧ ಬೇಡ, ಶಾಂತಿ ಬೇಕು ಅಂತ ಬಾಯಲ್ಲಿ ಪಠಿಸೋ ಪಾಕಿಸ್ತಾನ ಭಾರತದ ವಿರುದ್ಧ ಒಂದಲ್ಲ ಒಂದು ಕುತಂತ್ರ ಮಾಡುವ ಆತಂಕ ಎದುರಾಗಿದೆ. ಅಭಿನಂದನ್ರನ್ನು ಸ್ವದೇಶಕ್ಕೆ ಕರೆಸಿಕೊಳ್ಳೋದ್ರ ಮೂಲಕ ಭಾರತಕ್ಕೆ ರಾಜತಾಂತ್ರಿಕವಾಗಿ ಜಯ ದಕ್ಕಿರಬಹುದು. ಆದ್ರೆ ಇಷ್ಟಕ್ಕೆ ಭಾರತ ಮೈಮರೆಯದೆ ಹೈ ಅಲರ್ಟ್ ಆಗಿದ್ರೆ ಒಳ್ಳೆಯದು. ತಾಯ್ನಾಡಿಗೆ ವೀರಪುತ್ರ ಅಭಿನಂದನ್ ಆಗಮನವಾಗಿದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟಗಿನ ಯಶಸ್ಸು ದಕ್ಕಂತಾಗಿದೆ. ಶತ್ರು ರಾಷ್ಟ್ರದಲ್ಲಿದ್ರೂ ಅಂಜದೆ ಪ್ರತಿ ಹೋರಾಟ ನಡೆಸಿದ ಪೈಲಟ್ ಅಭಿನಂದನ್ ಶೌರ್ಯಕ್ಕೆ ನಮ್ಮದೊಂದು ಸಲಾಂ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.